Hi, I'm Vishwanath. Recently, I completed my BBA course in Kalamandi School of Arts, and ಇಲ್ಲಿ ಬಂದು ನಾನು ಫೈನಲ್ ಇಯರ್ ನಾನು ಕಲ್ತಿರೋ ಒಂದು ಕಾನ್ಸೆಪ್ಟ್ ಮೇಲೆ ಬೇಸ್ ಮೇಲೆ ನಾನು ವರ್ಕ್ ಮಾಡಿರೋದು. ಸೊ ಮೈ ಕಾನ್ಸೆಪ್ಟ್ ಇಸ್ ಎ ಕಲಿಯುಗ. ಆ ಕಲಿಯುಗನ ನಾನು ಇವಾಗಿರೋ ಪ್ರೆಸೆಂಟ್ ಕಲಿಯುಗ ಒಂದು ಥೀಮಲ್ಲಿ ಹೇಗೆ ಅದನ್ನ ಮಾಡಿಫೈ ಮಾಡೋದು, ಆ ಮಾಡಿಫೈನ ಹೇಗೆ ನಾನು ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡೋದು ಅಂತೇಳಿ ಆ ಒಂದು ಬೇಸ್ ಮೇಲೆ ನಾನು ವರ್ಕ್ ಮಾಡಿರೋದು. ಸೊ ನೀವು ನೋಡೋದಾದ್ರೆ ನಾನು ಒಂದೊಂದು ವರ್ಕ್ನ ಒಂದೊಂದು ಬೇಸ್ ಮೇಲೆ ಮಾಡಿರೋದು, ಒಂದೊಂದು ಇಸಮ್ಸ್ ಮೇಲೆ ಇದು ಬಂದು ಸರಿಯಲಿಸಮ್ ಅಂತೇಳಿ ಕಲಿಯುಗನೇ ಸರಿಲ್ ಇದ್ರೆ ಹೇಗಿರುತ್ತೆ ಅಂತೇಳಿ ವರ್ಕ್ ಮಾಡಿರೋದು. ಐ ಇನ್ಸ್ಪೈರ್ಡ್ ಬೈ ಡ್ಯಾಲಿ. ಸೊ ಅವರೊಂದು ವರ್ಕ್ನ ಇನ್ಸ್ಪೈರ್ ತೊಗೊಂಡು ಅವ್ರ ವರ್ಕ್ನ ಸ್ಟಡಿ ಮಾಡಿ ನನ್ನ ವರ್ಕ್ನ ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ಸೆಕೆಂಡ್ ಇದು ನೋಡೋದಾದರೆ ನೀವು ಐ ಟುಕ್ ಸೆಮಿ ಅಬ್ಸ್ಟ್ರಾಕ್ಟ್ ಅಂತೇಳಿ. ಸೊ ಸೇಮ್ ಕಾನ್ಸೆಪ್ಟೇ ಐ ಶೋನ್ ಇನ್ ಡಿಫ್ರೆಂಟ್ ವೇ. ಸೆಮಿ ಅಬ್ಸ್ಟ್ರಾಕ್ಟಲ್ಲಿ ತೋರಿದೆ ಕಾಗೆ ಅನ್ನೋದು ಸಮಯಕ್ಕೆ ಸಿಗುದಾರಿದೊಂದು ಥೀಮ್ ತೊಗೊಂಡು, ಮತ್ತು ಪೀಪಲ್ಸ್ ಅನ್ನೋದು ಬಂದು ಟೈಮ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆದರೂ ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಥೀಮ್ ತೊಗೊಂಡು ಮಾಡಿದೆ. ಸೇಮ್ ಕಾನ್ಸೆಪ್ಟೇ ಡಿಫ್ರೆಂಟ್ ವೇಲಿ ತೋರಿದೆ. ಆ್ಯಂಡ್ ಸೆಕೆಂಡ್ ದಟ್ ಈಸ್ ಕಾಂಟೆಂಪ್ರರಿ ಆರ್ಟಲ್ಲಿ ತೋರಿದೆ. ಅದು ಬಂದು ಮೆಮೊ ಪ್ಯಾಲಿಡಿನೋ ಅಂತ ಆರ್ಟಿಸ್ಟು. ಸೊ ಅವರೊಂದು ಇನ್ಸ್ಪೈರ್ ತೊಗೊಂಡು ಅವರೊಂದು ವರ್ಕ್ನ ನಾನು ಸ್ಟಡಿ ಮಾಡಿ ನಾನು ವೇಲ್ ತೋರಿದೆ. ಕಲಿಯುಗನೇ ಇಲ್ಲಿ ಒಂದು ಕಂಟೆಂಪ್ರರಿ ವೇ ಇದ್ದರೆ ಹೇಗಿರುತ್ತೆ ಅಂತೇಳಿ ಮಾಡಿರೋದು. ಆ್ಯಂಡ್ ಒನ್ ಮೋರ್ ವರ್ಕ್ ಈಸ್ ದೇರ್, ಆ ಒಂದು ಅಲ್ಲಿದೆ, ಅದು ಒಂದು ಕೂಡ ಮೆಟಾಮಾಡ್ರನಿಸಮ್ ಒಂದು ವೇಲ್ ಮಾಡಿರೋದು. ಐ ಚೂಸ್ ಇನ್ ಡೇ ಆ್ಯಂಡ್ ನೈಟ್ ಒಂದು ವೇಲ್ ತೋರಿದೆ. ಸೊ ಇಲ್ಲಿ ನೋಡೋದಾದ್ರೆ ಒಬ್ಬೊಬ್ರು ಕೂಡ ಒಂದೊಂದು ಸ್ಟೈಲ್ನ ಒಂದೊಂದು ವಿಧದಲ್ಲಿ ತೋರಿಸಿದ್ದಾರೆ. ಬಟ್ ಸೇಮ್ ಕಾನ್ಸೆಪ್ಟ್, ಕೋರ್ ಬಂದು ಒಂದೇ ಕಾನ್ಸೆಪ್ಟು, ಬಟ್ ದೇ ಶೋನ್ ಇನ್ ಡಿಫ್ರೆಂಟ್ ವೇಸ್. ಸೊ ಬಟ್ ಆದರೂ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಬಟ್ ಆ್ಯಂಡ್ ಆಲ್ಸೋ ದೇ ಡಿಡ್ ಎಕ್ಸ್ಪೆರಿಮೆಂಟ್ ಆಲ್ಸೋ. ಸೊ ನನಗೆ ಕೇಳೋದು ಒಂದೇ, ಸೊ ಎಲ್ಲರೂ ಬನ್ನಿ. ಸೊ ನಿಮ್ಮ ಒಂದು ನಮಗೆ ಸಪೋರ್ಟ್ ಬೇಕು. ಟಿಲ್ಲಿ ಈ ಒಂದು ಗ್ಯಾಲರಿ ಶೋ ಬಂದು ಟಿಲ್ March 8 ಇರುತ್ತೆ. ಸೊ ವಿ ಹೋಪ್ ಎಲ್ಲರೂ ಬಂದು ನಮಗೊಂದು ಸಪೋರ್ಟ್ ಕೊಡ್ತೀರಾ, ನಿಮ್ಮ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಒಂದು ವಿ ಹೋಪ್ಫುಲ್. ಥ್ಯಾಂಕ್ ಯು.